ಸೊ ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸ್ವಾಗತ ಸುಸ್ವಾಗತ ನಿಮಗೆ ನನ್ನ ಹೊಸ ವಿಡಿಯೋಗೆ. ಹಳೆ ವಿಡಿಯೋದಲ್ಲಿ ನಾನು ಮಾಡಿದ್ದು ರೆಡ್ ಕಲರ್ ಕಂಟೆಂಟು, ಈಗ ಹೊಸ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ವೈಟ್ ಕಲರ್ ಕಂಟೆಂಟು. ಏನಿಲ್ಲ, ಹಳೆ ವಿಡಿಯೋದಲ್ಲಿ ಎಲ್ಲ ಐಟಮ್ಸು ರೆಡ್ ಇತ್ತು, ಈಗ ಎಲ್ಲ ಐಟಮ್ಸ್ ವೈಟ್ ಇರುತ್ತೆ. ಸೊ ಬನ್ನಿ ವಾಲ್ಟ್ಗೆ ಹೋಗಿ ಚೆಕ್ ಮಾಡೋಣ ನನ್ನ ಹತ್ರ ಯಾವ್ಯಾವ ಬಟ್ಟೆಗಳು ವೈಟ್ ಇದೆ, ಮತ್ತು ಕಲೆಕ್ಷನ್ನು ಚೆಕ್ ಮಾಡೋಣ ಯಾವ್ಯಾವ ವೈಟ್ ಇದೆ ಅಂತ. ಸೊ ಬನ್ನಿ ಚೆಕ್ ಮಾಡೋಣ. Solta o som. ಸೊ ಗಾಯ್ಸ್, ವಾಲ್ಟಿಗೆ ಬಂದಿದ್ದೀನಿ. ಫಸ್ಟು ಏನು ಚೆಕ್ ಮಾಡೋಣ, ಹೇರ್ ಚೆಕ್ ಮಾಡೋಣ ಬನ್ನಿ. ಹೇರ್ ಆದರೆ ನಾನು ವೈಟ್ ಇದೆ, ವೈಟಿಗೆ ಯೂಸ್ ಮಾಡಿಕೊಂಡೆ. ವೈಟ್ ಇಲ್ಲ ಬೇಡ, ಅದು ಮಾಸ್ಕಲ್ಲಿ ನೋಡೋಣ ತಡೀರಿ ವೈಟ್ ಇದೆಯಾ ಇಲ್ವಾ ಅಂತ. ಸೊ ಗಾಯ್ಸ್, ಮಾಸ್ಕಲ್ಲಿ ವೈಟ್ ಇದೆ, ವೈಟಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಕ್ಲೋತಲ್ಲಿ ಇದೊಂಚೂರು ವೈಟ್ ಇದೆ, ಆದರೆ ಹಿಂದ್ಗಡೆ ರೆಡ್ ಇದೆ, ಆದರೆ ನಂಗೆ ಇಷ್ಟ ಆಗ್ತಿಲ್ಲ. ಇದು ಸ್ವಲ್ಪ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬೋ ಇದೆ, ಅದು ಚೆನ್ನಾಗಿದೆ, ವೈಟ್ನ ಇಂಡಿಕೇಟ್ ಮಾಡುತ್ತೆ. ಸೊ ಗೈಸ್, ಪ್ಯಾಂಟ್ ಬಂದುಬಿಟ್ಟು ವೈಟ್ ಇದೆ, ಯೂಸ್ ಮಾಡ್ಕೊಂಡಿದ್ದೀನಿ. ಶೂ ಆಲ್ವೇಸ್ ವೈಟ್, ಮೈ ಫೇವ್ರೇಟ್ ಶೂಸ್ ಇದೆ, ಅದನ್ನು ಇಕ್ವಿಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಲೆಕ್ಷನ್ಸ್ಗೆ ಬಂದಿದ್ದೀನಿ ಗಾಯ್ಸ್. ಬ್ಯಾಕ್ ಪ್ಯಾಕ್ ಯಾವ್ದು ವೈಟ್ ಇದೆ, ಯಾವ್ದು ವೈಟ್ ಇದೆ ಗಾಯ್ಸ್. ಸೊ ಗೈಸ್, ಇದೊಂದು ಬ್ಯಾಕ್ ಪ್ಯಾಕ್ ಇದೆ, ವೈಟ್ ಆ್ಯಂಡ್ ಗೋಲ್ಡನ್ ಶೇಡಲ್ಲಿ ಇದೆ. ಬನ್ನಿ ನೋಡೋಣ ಯಾವುದು ಇದು ಚೆನ್ನಾಗಿದೆ ಅಲ್ವಾ ಅಂತ. ಡೌನ್ಲೋಡೇ ಮಾಡಿಲ್ಲ ಗಾಯ್ಸ್, ಪ್ಯಾಕ್ನ ಡೌನ್ಲೋಡ್ ಆಯ್ತಾ ಇದೆ. ಏನಿದು? ಸೊ ಗಾಯ್ಸ್, ಡೌನ್ಲೋಡ್ ಆಯಿತು. ಇದು ನೋಡಿ, ಗೋಲ್ಡನ್ ಆ್ಯಂಡ್ ವೈಟ್ ಕಾಂಬೋ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಬ್ಯಾಕ್ ಪ್ಯಾಕ್ ಯಾವುದು ವೈಟ್ ಇದೆ ಗಾಯ್ಸ್. ಸೊ ಗೈಸ್, ಇಲ್ಲೊಂದು ಬ್ಯಾಕ್ ಪ್ಯಾಕ್ ಇದೆ ಗೈಸ್, ಸಕಲಾಗಿದೆ. ಇದೊಂದು ಬ್ಯಾಕ್ ಪ್ಯಾಕು ಈ ಸ್ಪೋರ್ಟ್ಸ್ ಏನೋ ಇದೆ ಅಲ್ವಾ, ಈ ಸ್ಪೋರ್ಟ್ಸ್ ಅಲ್ವಾ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೂಟ್ ಬಾಕ್ಸಲ್ಲಿ ಯಾವುದು ವೈಟ್ ಇದೆ. ಸೊ ಗೈಸ್, ಅದೊಂದು ಸೇಬರ್ ಟೂತ್ ಇದೆ, ಇಲ್ಲೇ ಇದೆ, ಸೇಬರ್ ಟೂತ್ದೊಂದು ಐತೆ, ಇದೊಂದು ವೈಟ್ ಇದೆ, ಚೆನ್ನಾಗಿದೆ. ನೆಕ್ಸ್ಟು ಪ್ಯಾರಾಚೂಟಲ್ಲಿ ನೋಡೋಣ. ಒಂದು ವೈಟ್ ಇಲ್ವಾದ್ರ ಗುರು, ಒಂದು ವೈಟ್ ಇಲ್ಲ. ಯಾವ್ದು ಇಕ್ವಿಪ್ ಮಾಡ್ಕೊಳ್ಳೋಣ, ಕೊನೆಯಲ್ಲಿ ಒಂದಿತ್ತಲ್ವ, ಬ್ಲೂ ಲಾಕ್ ಇದೆ ಗೈಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಆದರೂ ವೈಟ್ ಚೂರು ಎದ್ದು ಕಾಣ್ತಿದೆ, ಅದನ್ನೇ ಇಕ್ವಿಪ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಕೇಟ್ ಬೋರ್ಡ್ ಇದೆ, ಡಕ್ದೆ ವೈಟ್ ಕಲರ್ ಇದೆ, ಇದೇ ಇಕ್ವಿಪ್ ಮಾಡ್ಕೊಳ್ಳೋಣ, ಸಾಗದಾಗಿದೆ ಮಾತ್ರ. ನೆಕ್ಸ್ಟು ವೆಹಿಕಲ್ಸ್, ಇದರಲ್ಲಿ ವೈಟ್ ಸ್ಕಿನ್ ಇಲ್ಲ, ಇದರಲ್ಲೂ ವೈಟ್ ಸ್ಕಿನ್ ಇಲ್ಲ, ಇದರಲ್ಲೂ 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 ಇಲ್ಲ. ವೆಹಿಕಲ್ಸಲ್ಲಿ ವೈಟ್ ಸ್ಕಿನ್ನೇ ಮಡಗಿಲ್ಲ ನಾನು. ನೆಕ್ಸ್ಟು ಅವತಾರಲ್ಲಿ ನಾನೇ ಆವಾಗಲೇ ಲೈಕ್ ಮಾಡಿ ಕೊಟ್ಕೊಂಡಿದ್ದೀನಿ, ವೈಟ್ ಕಲರ್ ಇದೊಂದಿದೆ. ನೆಕ್ಸ್ಟು ಬ್ಯಾನರಲ್ಲಿ ಇದೊಂದು ವೈಟ್ ಕಲರ್ ಇದೆ, ವೈಟು ಗೋಲ್ಡು ಕಾಂಬೋ ಇದೆ ಗುರು, ಆದರೂ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಸಗದಾಗಿದೆ. ಇನ್ನು ನೆಕ್ಸ್ಟು ಏನೂ ಇಲ್ಲ ಅಲ್ವಾ. ಫೈನಲ್ ಲುಕ್ ನೋಡಿ ಗಾಯ್ಸ್, ಸಗದಾಗಿದೆ ಅಲ್ವಾ. ನೆಕ್ಸ್ಟು ಪೆಟ್ನ ಇಕ್ವಿಪ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಗಾಯ್ಸ್, 80 ಪೆಟ್ ಇದೆ ವೈಟ್ ಕಲರ್, ಅದನ್ನು ಇಕ್ವಿಪ್ ಮಾಡಿಕೊಂಡು ಅದಕ್ಕೆ ಫ್ಯಾಲ್ಕನ್ ಎಬಿಲಿಟಿ ಹಾಕೊಳ್ಳೋಣ. ಸೊ ಗಾಯ್ಸ್, ಫೈನಲ್ ಲುಕ್ ನೋಡಿ ಗಾಯ್ಸ್, ವೈಟ್ ಪೆಟ್ ಜೊತೆ ವೈಟ್ ಡ್ರೆಸ್ ಕಾಂಬೋ. ಸೊ ಗಾಯ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಗನ್ ಸ್ಕಿನ್ ಏನಿದೆ ಆಯಿತು. ಸೊ ಗಾಯ್ಸ್, M4A1ಅಲ್ಲೂ ಇಲ್ಲ, ಸ್ಕಾರಲ್ಲಿ ಇದೆಯಾ ಇಲ್ಲ, ಗ್ರೋಸಲ್ಲಿ ಅದರಲ್ಲೂ ಇಲ್ಲ, ಫಾಮಸಲ್ಲೂ ಇಲ್ಲ ಗುರು, ಎಕ್ಸಾಮೇಟಲ್ಲೂ ಇಲ್ಲ ಗುರು, AN94ಅಲ್ಲೂ ಇಲ್ಲ, ಪ್ಲಾಸ್ಮಾಲ್ಲೂ ಇಲ್ಲ, ಆಗಲ್ಲೂ ಇಲ್ಲ, ಪ್ಯಾರಾಫಲಲ್ಲೂ ಇಲ್ಲ, ಕಿಂಗ್ ಫಿಶರಲ್ಲೂ ಇಲ್ಲ, G36ಅಲ್ಲೂ ಇಲ್ಲ, ಪ್ರೋ ರೈಫಿಲಲ್ಲಿ ಒಂದು ವೈಟ್ ಗನ್ ಸ್ಕಿನ್ ಇಲ್ಲ, M4A1ಅಲ್ಲೂ ಇಲ್ಲ, SKSಲ್ಲಿ ಇಲ್ಲ, SVDಲಿ ಇಲ್ಲ, ವುಡ್ಪೆಕರಲ್ಲಿ ಇಲ್ಲ, AC80 ಇಲ್ಲ ಗುರು, ಇದರಲ್ಲೂ ಇಲ್ಲ. ಮಷಿನ್ ಗನ್ಸಲ್ಲಿ ಮೂರಲ್ಲೂ ಇದೆಯಾ, ಮೂರಲ್ಲೂ ಇಲ್ಲ ಗುರು, ಸಬ್ ಮಷಿನ್. ಸೊ ಗಾಯ್ಸ್, ನನ್ನ ಪುಣ್ಯಕ್ಕೆ ವೈಟ್ ಕಲರ್ ಗನ್ ಸ್ಕಿನ್ ಇದೆ, UMPಲಿ ಇಕ್ವಿಪ್ ಮಾಡಿಕೊಂಡೆ. MP5 ಇಲ್ಲ, PSS ಅದರಲ್ಲೂ ಇಲ್ಲ, MP40 ಎಕ್ಸ್ಪೆಕ್ಟೇಷನ್ ಇತ್ತು, ಅದರಲ್ಲೂ ಇಲ್ಲ, P90ಲೂ ಇಲ್ಲ, ಯಾವುದೂ ಇಲ್ಲ ಗುರು. ಥಾಮ್ಸನ್ ಇದೆಯಾ, ಇದರಲ್ಲೂ ಇಲ್ಲ, ವೆಕ್ಟರಲ್ಲಿಲ್ಲ, ಮ್ಯಾಕ್ 10ಅಲ್ಲಿಲ್ಲ, ಝೋನಲ್ಲಿಲ್ಲ. ಏನಿದು ಗಾಯ್ಸ್, ಒಂದರಲ್ಲೂ ಸಹ ಇಲ್ಲ. ಶಾರ್ಟ್ ಗನ್ನಲ್ಲಿ ಫಸ್ಟ್ ಇಲ್ಲ, ಅದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇಲ್ಲ, ಕಾರ್ 98 ಇಲ್ಲ, MA2B ಇಲ್ಲ, M24 ಇಲ್ಲ, ಹೀಲ್ ಸ್ನೈಪರು ಇಲ್ಲ, VK94 ಅದೇನಾಯಿತು ಅದರಲ್ಲೂ ಇಲ್ಲ, ಡೆಸರ್ಟಲ್ಲಿ ಇಲ್ಲ, G18ನಲ್ಲಿ ಇಲ್ಲ ಗುರು, ಇದರಲ್ಲೂ ಇಲ್ಲ ಗುರು, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಯಾವುದರಲ್ಲೂ ಇಲ್ಲ ಗುರು. ಮಿಲಿಲಿ
ಮಿಲಿಲಿ ಇದೆಯಾ? ಸೊ ಗೈಸ್ ಇದೊಂದು ಪ್ಯಾನ್ ಇದೆ, ಆದರೆ ಸ್ವಲ್ಪ ಬ್ಲೂ ಶೇಡ್ ಇದೆ, ಇಷ್ಟ ಆಗಲಿಲ್ಲ, ಬೇಡ ಇದು. ಪರಾಂಗಲಿ ಇದರಲ್ಲೂ ಇಲ್ಲ ಗುರು. ಬ್ಯಾಟಲ್ಲಿ ಇದೆಯಾ? ಬ್ಯಾಟಲ್ಲೂ ಇಲ್ಲ. ಕಟಾನದಲ್ಲಿ ಅದರಲ್ಲೂ ಇಲ್ಲ. ಸೈಕಲ್ ಇಲ್ಲ. FF ನೈಫಲ್ಲೂ ಇಲ್ಲ. ಫಿಶ್ನ ತೆಗ್ದೇ ಇಲ್ಲ ಬಿಡಿ. ಗ್ರೆನೇಡಲ್ಲಿ ಆಲ್ರೆಡಿ ಇಕ್ವಿಪ್ ಇದೆ. ಗ್ಲೂವಾಲ್ ವೈಟ್ ಇದೆಯಾ? ವೈಟ್ ಒಂದು ಇಲ್ಲ ಗುರು, ವೈಟೇ ಇಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ವೈಟ್ ಸ್ಕಿನ್ನು ಇದ್ದಿದೆಯಾ? ಇದು ಇದೆ, ಆದರೆ ಚೆನ್ನಾಗಿಲ್ಲ. ಇದೆ, ಡಿಫಾಲ್ಟೇ ಇಕ್ವಿಪ್ ಮಾಡ್ಕೊಂಬಿಡೋಣ. ಸೊ ಗೈಸ್ ಫೈನಲಿ ಎಲ್ಲ ಗನ್ ಸ್ಕಿನ್, ವಾಲ್ಟಲ್ಲಿರೋ ಎಲ್ಲ ಐಟಮ್ಸ್ನ ಇಕ್ವಿಪ್ ಮಾಡ್ಕೊಂಡಿದ್ದೀನಿ. ಪೆಟ್ಟು ಸಹ ಇಕ್ವಿಪ್ ಮಾಡಿದ್ದೀನಿ, ಎಲ್ಲ ವೈಟ್ ಕಲರಲ್ಲಿದೆ. ಸೊ ಬನ್ನಿ ಈಗ ನಾವು ಗೇಮ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಬನ್ನಿ ರ್ಯಾಂಕ್ ಮ್ಯಾಚ್ನ ಸ್ಟಾರ್ಟ್ ಮಾಡಿ ಗೇಮ್ ಆಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಫುಲ್ಲು ಫನ್ ಆಗಿದೆ, ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಬೆಲ್ ಐಕನ್ನ ಆಲಲ್ಲಿ ಸೆಟ್ ಮಾಡಿ. ಸೊ ಗಾಯ್ಸ್ ಗೇಮ್ ಲಾಬಿಗೆ ಬಂದಿದ್ದೀನಿ ನೋಡಿ, ಎಷ್ಟೊಂದು ಜನ ಇಳಿದಿದ್ದಾರೆ ನೋಡಿ. ಲುಕ್ ನೋಡಿ ಗಾಯ್ಸ್, ವೈಟ್ ಕಲರ್ ಬ್ಯಾಕ್ ಪ್ಯಾಕ್, ವೈಟ್ ಕಲರ್ ಬಂಡಲ್ ಆ್ಯಂಡ್ ವೈಟ್ ಕಲರ್ ಗನ್ ಸ್ಕಿನ್. ಟೋಟಲಿ ವೈಟ್ ಕಲರ್ ಗಾಯ್ಸ್, ಎಲ್ಲ ವೈಟ್ ಕಲರ್ ಚಾಲೆಂಜ್ ಅಂದಮೇಲೆ ವೈಟ್ ಕಲರ್ ಇಲ್ಲದೆ ಇರುತ್ತಾ, ನೀವೇ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ರ್ಯಾಂಕ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಎಲ್ಲಿ ಇಳಿಯೋದ ಅಂತ. ಸೊ ಗಾಯ್ಸ್ ಗೇಮ್ಗೆ ಬಂದಿದ್ದೀನಿ ಗಾಯ್ಸ್. ಸೊ ಗಾಯ್ಸ್ ನೀವೇ ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಸೈಡಲ್ಲಿ BR ರ್ಯಾಂಕ್ ಬರ್ಮುಡ ಅಂತ ಅಲ್ಲೇ ಇದೆ, ಸುಳ್ಳು ಹೇಳ್ತಿಲ್ಲ. ರ್ಯಾಂಕ್ ಮ್ಯಾಚ್ ಆಡ್ತಾ ಇದ್ದೀನಿ. ಸೊ ಬನ್ನಿ ಬರ್ಮುಡಲ್ಲಿ ಇಳ್ಕೊಳ್ಳೋಣ. ಸೊ ಗಾಯ್ಸ್ ಬನ್ನಿ ಭೀಮಾಶಕ್ತಿಯಲ್ಲಿ ಇಳ್ಕೊಳ್ಳೋಣ. ಸೊ ಗಾಯ್ಸ್ ಇಳಿತಿದ್ದಂಗೆ ನನ್ನ ಕಣ್ಣಿಗೆ UMP ಕಾಣಿಸ್ತು, ಆದರೆ ಇವಳು ಬಂದು ಇಕ್ವಿಪ್ ಮಾಡಿಬಿಟ್ಲು. ತಗೊಳ್ಳಿ, ಇವಳು ಕೊಟ್ಟೆ ಒಂದು, ತಗೋ. ಸೊ ಗಾಯ್ಸ್ ಡ್ಯಾಮೇಜ್ ಇಷ್ಟೊಂದು ಕೊಟ್ಟವಳೆ, ಆದರೂ ಅವಳನ್ನ ಹೊಡೆದು ನಾನು UMPನ ಎತ್ಕೊಂಡೆ. ಸೊ ಗಾಯ್ಸ್ ಈ ಕಿಲ್ ನನಗೆ ಲೆಕ್ಕಕ್ಕೆ ಬರಲ್ಲ, ಬಿಕಾಸ್ ನಾನು UMPಲಿ ನಾನು ಹೊಡೆದಿಲ್ಲ. ಅದೊಂದು ಇವನು ಹಿಂಗೆ ಹೊಡಿತವನೆ. ಗೈಸ್ ಎಲ್ಲೆಲ್ಲಿಂದನೋ ಬಂದು ಹೊಡೆದ್ಬಿಡ್ತಾನೆ. ಸೊ ಗಾಯ್ಸ್ ಲೆಕ್ಕ ಬರಲ್ಲ ಆ ಕಿಲ್ಲು, ಬಿಕಾಸ್ ಅದು ನಾನು ಮಿನಿ ಯೂಸಿಲಿ ಹೊಡೆದಿದ್ದೀನಿ, ಅದಕ್ಕೆ ಲೆಕ್ಕ ಬರಲ್ಲ. ಇವನೊಬ್ಬ ಇಲ್ಲೋಯ್ತಾನೆ, ಇವನೇ ಅನ್ಸದೆ ಬಿಟ್ಟಿದ್ದು. ತಗೋ ಗಾಯ್ಸ್ ಇವನು ಇಸ್ಕೊಂಡ, ನಾನು ಕೊಟ್ಟೆ. ನೋಟ್ ಮಾಡೋಣ ಅಂತ ಬಂದೆ, ನೋಡ್ತೀನಿ ಇನ್ನೊಂದು UMP ಸಿಕ್ತು, ಡಬಲ್ UMP ಗಾಯ್ಸ್, ಖುಷಿ ಆಗೋಯ್ತು ಅಂತೂ. ಡಬಲ್ UMP ತಗೊಂಡು ಇನ್ನಷ್ಟು ಲೂಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ನೋಡ್ತೀನಿ ಮೇಲ್ಗಡೆ ಎಲ್ ಶೇಪ್ ಹೌಸ್ ಹತ್ರ ಒಬ್ಬ ಹೊಡ್ತಿದ್ದ, ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅವ್ನು ತುಂಬ ಡ್ಯಾಮೇಜ್ ಕೊಟ್ಟ, ಅದಕ್ಕೆ ಗ್ಲೂ ವಾಲ್ ಹಾಕೊಂಡೆ. ಆ ಕಡೆಯಿಂದ ಹೋಗಿ ಹೊಡೆಯೋಣ ಅಂತ ಹೋದೆ. ಹೊಡೆದೆ ಕೂಡ, ಮತ್ತು ಕ್ಲಿಯರ್ ಮಾಡಿಕೊಂಡು ಲೂಟ್ ಕೂಡ ಮಾಡಿದೆ. ಲೂಟ್ ಮಾಡಿಕೊಂಡು ಕೆಳಗೆ ಭೀಮಾಶಕ್ತಿಗೆ ವಾಪಸ್ ಹೋಗೋಣ, ಇನ್ನೂ ಅಷ್ಟು ಪ್ಲೇಯರ್ಸ್ ಇರ್ಬೋದು ಅಂದ್ಕೊಂಡು ಹೋದೆ. ನೋಡ್ತೀನಿ ಇನ್ನೊಬ್ಬ ಪ್ಲೇಯರು ಅಲ್ಲಿ ನಿಂತು ನನಗೆ ಡ್ಯಾಮೇಜ್ ಕೊಟ್ಟಿದ್ದೆ. ನಾನು ಗ್ಲೂ ವಾಲ್ ಹಾಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಾನು ಅವ್ನಿಗೆ ಹೊಡೆಯೋಕ್ಕೆ ಅಂತ ಹೋಗ್ತಿದ್ದೆ, ನೋಡಿದ್ದೀನಿ ಅವನ ಜೊತೆಗೆ ಇನ್ನೊಬ್ಬ ಬಂದು ಇಬ್ರಿಗೂ ಫೈಟ್ ಆಗ್ತಿದೆ. ಫೈಟ್ ಆಗಂಟ ಕಾಯೋಣ ಅಂದ್ಬಿಟ್ಟು ನಾನು ಅಲ್ಲಿ ಎಲ್ ಶೇಪ್ ಹೌಸ್ ಹತ್ರ ಕಾಯ್ತೀನಿ. ನೋಡ್ತೀನಿ ಇಬ್ಬರು ಫೈಟಲ್ಲಿ
ಒಬ್ಬ ಸತ್ತೋಗಿದ್ದ, ಇನ್ನೊಬ್ಬ ಉಳಿದಿದ್ದ. ಆದರೆ ಅವ್ನು ನನ್ನ ಆಗಲೇ ನೋಡ್ಬಿಟ್ಟಿದ್ದ ಅನಿಸ್ತದೆ. ಅವನು ಎಲ್ ಶೇಪ್ ಹೌಸ್ ಒಳಗಡೆ ಹೊಟ್ಟೋಗವನೆ. ಅವ್ನು ಬರೋ ಗಂಟ ಕಾಯೋಣ ಇರಿ ಗಾಯ್ಸ್, ಅವ್ನು ಬಂದಮೇಲೆ ಅವನಿಗೆ ಹೊಡೆದಾಕೋಣ ಅಂದ್ಕೊಂಡು ಕಾಯ್ತಾ ಇದ್ದೆ. ಅವನು ಆಚೆ ಬಂದ, ಅವನ್ನ ಕಿಲ್ ಕನ್ಫರ್ಮ್ ಮಾಡಿಕೊಂಡು ಅವ್ನು ಲೂಟ್ ಮಾಡಿಕೊಂಡು ಮೇಲೆ ಭೀಮಾಶಕ್ತಿ ಟವರ್ ಹತ್ರ ಹೋಗ್ತಿದ್ದೆ. ಭೀಮಾಶಕ್ತಿ ಟವರಿಂದ ಸ್ವಲ್ಪ ದೂರದಲ್ಲೇ ಇದ್ದ ಒಂದು ಮನೆ ಒಳಗಡೆ ಒಬ್ಬ ಎನಿಮಿ. ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋದೆ, ಆದರೆ ಅವನು ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಆಡ್ತಾ ಇದ್ದ. ಸ್ವಲ್ಪ ಪ್ರೋ ಪ್ಲೇಯರ್ ಥರ ಆಡ್ತಾ ಇದ್ದ. ಸೊ ನಾನು ಅವನಿಗಿಂತ ಜಾಸ್ತಿ ಆಡಿದೆ. ಅವನು ಸ್ವಲ್ಪ ಪ್ರೋ ಥರ ಆಡ್ತಾ ಇದ್ದ. ಅದಕ್ಕೆ ನಾನು ಗ್ಲೂವಾಲ್ ಹಾಕ್ಕೊಂಡು ಈ ಕಡೆ ಆ ಕಡೆ ಆಡ್ತಾ ಇದ್ದೆ. ಅವ್ನು ಸ್ವಲ್ಪ ಈ ಕಡೆ ಬರ್ತಾ ಇದ್ದಂಗೆ ಅವನ್ನ ಕಿಲ್ ಕನ್ಫರ್ಮ್ ಮಾಡಿಕೊಂಡೆ, ಅವನ್ನ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿಬಿಟ್ಟು ಇನ್ನೂ ಯಾರು ಪ್ಲೇಯರ್ಸ್ ಇದ್ದಾರ ಅಂತ ಆ ಕಡೆ ಈ ಕಡೆ ನೋಡಿದೆ, ಯಾರೂ ಇರಲಿಲ್ಲ. ಅದಕ್ಕೆ ಪೀಕ್ ಗೋಲ್. ಗೈಸ್ ಪೀಕಿಗೆ ಬಂದಿದ್ದೀನಿ. ಪೀಕಿಗೆ ಬಂದು ಆ ಕಡೆ ಈ ಕಡೆ ನೋಡಿದೆ, ಲೂಟ್ ಗೀಟ್ ಇದೆಯಾ ಅಂತ ಲೂಟ್ ಮಾಡ್ತಾ ಇದ್ದೆ. ಹಂಗೆ ಸ್ವಲ್ಪ ದೂರಕ್ಕೆ ಹೋಗಿ ಮನೆ ಒಳಗೆಲ್ಲ ಹೋಗಿ ಅಲ್ಲೂ ಲೂಟ್ ಇದೆಯಾ ಅಂತ ಚೆಕ್ ಮಾಡಿದೆ. ಒಂದು ಲೂಟ್ ಕೂಡ ಇರಲಿಲ್ಲ. ಹಂಗೆ ಆಚೆ ಹೋಗೋಣ ಅಂತ ನೋಡ್ತೀನಿ. ಅಲ್ಲಿ ಒಬ್ಬ ಗಾಡಿ ತಗೊಂಡು ಹೆಂಗೆ ಹೋಗ್ತಿದ್ದಾನೆ ನೋಡಿ. ಇವನು ಹೋಗೋದು ಹೋಗ್ಲಿ ಅಂತ ನಾನು ಬಿಟ್ಬಿಟ್ಟೆ. ಝೋನ್ ಹತ್ರ ಬತ್ತಿತ್ತು ಅಂದ್ಬಿಟ್ಟು ನಾನು ಝೋನಿಂದ ಆಚೆ ಹೋಗೋಕ್ಕೆ ಹೋದೆ. ಈ ಕಡೆಯಿಂದ ಒಬ್ಬ ಗ್ರೋಸ ತಗೊಂಡು ಹೊಡಿತಾನೆ, ಆ ಕಡೆಯಿಂದ ಇನ್ನೊಬ್ಬ ಹೊಡಿತಾನೆ. ಇಬ್ಬರು ಕೈಯಿಂದನೂ ತಪ್ಪಿಸ್ಕೋಬೇಕಂದ್ಬಿಟ್ಟು ಈ ಗ್ರೋಸಾದಲ್ಲಿ ಹೊಡೆದವನಿಗೆ ಹೋಗಿ ಫಿನಿಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಕಡೆ ಬಂದೆ. ನೋಡ್ತೀನಿ ಅವನು ಈ SMG ತಗೊಂಡು ಹೊಡೆದ್ಬಿಟ್ಟ. ಮುಗೀತು ಅಂದ್ಕೊಂಡೆ, ಆದರೆ ರಿವೈವ್ ಇತ್ತು. ಇನ್ನೊಂದು ರಿವೈವ್ ಮಾಡಿಕೊಂಡು ಶೇಪ್ ಹೌಸ್ ಮೇಲೆ ಇಳಿದೆ. ಎಲ್ ಶೇಪ್ ಹೌಸ್ ಮೇಲೆ ಇಳ್ಕೊಂಡೆ. ಅಲ್ಲಿ UMP ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೇ ತಲೆ ಕೆರ್ಕೊಂಡು ಅಲ್ಲೇ ನಿಂತಿದ್ದೆ.
ನೋಡ್ತೀನಿ ನನ್ನ ಪುಣ್ಯಕ್ಕೆ ಒಂದು UMP ಇತ್ತು, ಆದರೆ ಹೆಲ್ತ್ ಸ್ವಲ್ಪ ಡೌನ್ ಆಗಿತ್ತು. ಅಲ್ಲೇ ಕೆಳಗೆ ಒಂದು ಬಾಕ್ಸ್ ಮೇಲೆ ಇನ್ಹೇಲರ್ ಇತ್ತು, ಆ ಇನ್ಹೇಲರ್ ಎತ್ಕೊಂಡು ಹೆಲ್ತ್ನ ತುಂಬಿಸ್ಕೊಂಡೆ. ಹಾಗೆ ನೋಡ್ತಾ ನೋಡ್ತಾ ಲೂಟ್ ಮಾಡ್ತಾ ಇನ್ನೊಬ್ಬ ಇಳ್ದ, ಅವನ್ನ ಹೊಡೆಯೋಣ ಅಂತ ಹೋದೆ ಗಾಯ್ಸ್. ಆ ಕಡೆ ನೋಡಿ ಗಾಯ್ಸ್, ಅಲ್ಲಿ ಇಳ್ದಿದ್ದಾನೆ. ಅವನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡ್ಕೊಂಡು ಮೇಲ್ಗಡೆ ಇಬ್ರು ಫೈಟ್ ಮಾಡ್ತಿದ್ರು. ಅವ್ರಿಗೆ ಒಂಚೂರು ಭಯ ಹುಟ್ಸೋಣ ಅಂದ್ಬಿಟ್ಟು ನನ್ನ ಹತ್ರ ಇರೋ ಸ್ನೈಪರಲ್ಲಿ ಒಂದೇ ಒಂಚೂರು ಫೈರ್ ಮಾಡಿದೆ. 72 ಡ್ಯಾಮೇಜ್ ಬಿತ್ತು. ನಾನು ಅವನಿಗೆ ಡ್ಯಾಮೇಜ್ ಕೊಟ್ಟೆ. ಆ ಕಡೆ ಅವನು ಇನ್ನೊಬ್ಬನ್ನ ಕ್ಲಿಯರ್ ಮಾಡಿ ಅವನು ಅದೆಲ್ಲೋ ಹೋದ. ಅವ್ನಿಗೆ ಹೊಡೆಯೋಣ ಅಂತ ನಾನು ಹೋದೆ. ಒಂಚೂರು ಲೈಟಾಗಿ ಭಯ ಇತ್ತು ಗುರು, ಯಾಕಂದರೆ ನನ್ನ ಹತ್ರ ಇದ್ದಿದ್ದು ಒಂದೇ UMP, ಪ್ಲಸ್ ನನ್ನ ಹತ್ರ ಜಾಸ್ತಿ HP ಇರಲಿಲ್ಲ. ಯಾಕಂದರೆ ಅಲ್ಲಿ ಕೆಳಗಡೆ ಎಲ್ ಶೇಪ್ ಹೌಸ್ ಮೇಲೆ ಇಳಿದು ಲೂಟ್ ಮಾಡಿ ಇನ್ನೊಬ್ಬ ಇಳ್ದ ಅನ್ನಲ್ಲ, ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಕ್ಲಿಯರು ಮಾಡಿದೆ, ಆದರೆ ಅವನ್ನ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬ ಡ್ಯಾಮೇಜ್ ಕೊಟ್ಬಿಟ್ಟಿದ್ದ. HP ಸ್ವಲ್ಪ ಕಮ್ಮಿ ಇತ್ತು, ಇನ್ಹೇಲರ್ ಇರಲಿಲ್ಲ, ಮೆಡಿಕಿಟ್ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಭಯ ಇತ್ತು ಮೇಲಿರೋನ್ನ ಹೊಡೆಯೋಕ್ಕೆ. ಆದರೂ ಧೈರ್ಯ ಮಾಡಿಕೊಂಡು ಹೋದೆ. ಅದೇ ನನ್ನ ಪುಣ್ಯಕ್ಕೆ ಲೂಟ್ ಬಾಕ್ಸ್ಗಳು ಬಿದ್ದಿದ್ದು, ಅಲ್ಲಿ ಮೆಡಿಕಿಟ್ಸ್ ಇತ್ತು, ಲೂಟ್ ಮಾಡಿಕೊಂಡು ಇನ್ನೊಬ್ಬನ ಅಂದರೆ ಕೊನೆ ಪ್ಲೇಯರ್ನ ಹೊಡೆಯೋಕ್ಕೆ ಹೋದೆ. ಹುಡುಕ್ತೆ ಅವ್ನು ಕೆಳಗಡೆ ಸ್ಕೈ ಬೋರ್ಡ್ ಇಟ್ಕೊಂಡು ಅದೇನೋ ಹುಡುಕ್ತೆ ಅಲ್ಲಿ ಕೆಳಗಿದ್ದ ಅವನು ಮೇಲ್ ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಸೊ ಅನ್ಫಾರ್ಚುನೇಟ್ಲಿ ಡೆತ್ ಆಗೋಯ್ತು. ಸೊ ಗೈಸ್, UMPಲಿ ನಾನು 6 ಕಿಲ್ ಮಾಡಿದ್ದೀನಿ. 6 ಕಿಲ್ ಮಾಡಿದ್ದಕ್ಕೆ ನನಗೆ ರ್ಯಾಂಕ್ ಏರಿದ್ದು ಜಸ್ಟ್ 28 ಗೈಸ್. ಏನು ಮಾಡೋಕ್ಕಾಗುತ್ತೆ, 7 ಕಿಲ್ಗೆ ಜಸ್ಟ್ ಸಿಗೋದೇ ಇಷ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಆಲಲ್ಲಿ ಸೆಟ್ ಮಾಡಿ ಗಾಯ್ಸ್. ಸೊ ನಿಮ್ಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.